ಜ್ಯೋತಿಷ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿಯವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಅಕ್ಟೋಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಹಾಗೆ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚ್ ಶುರು ಆಗ್ತದೆ. ಜ್ಯೋತಿಷ್ಯ ಅಂದರೆ ಕೇವಲ ಮೂಢನಂಬಿಕೆ ಅಲ್ಲ, ಅದರಲ್ಲಿ ವೈಜ್ಞಾನಿಕ ಕಾರಣ ಕೂಡ ಇರುತ್ತೆ. ಅದೆಲ್ಲಕ್ಕಿಂತ ಮೇಲಾಗಿ ನಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಏನಾಗುತ್ತೆ, ಅದಕ್ಕೆ ನಾವು ಯಾವ ರೀತಿ ಮುಂಜಾಗ್ರತೆ ತಗೊಳ್ಬೇಕು, ಕ್ರಮ ತಗೊಳ್ಬೇಕು, ಇದೆಲ್ಲವನ್ನ ತಿಳ್ಕೊಳ್ಳೋಕೆ ಜ್ಯೋತಿಷ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ನಮ್ಮ ಲೈಫಲ್ಲಿ. ಸೊ ಹಾಗಾಗಿ ತುಂಬಾನೇ ಕಡಿಮೆ ಅಮೌಂಟು 6,999 ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು, ನಿಮ್ಮ ಜೀವನವನ್ನ ತಿಳ್ಕೋಬಹುದು. ಅಂದ್ರೆ ಖಂಡಿತ ನೀವು ಅದಕ್ಕೆ ಯೋಚನೆ ಮಾಡುವಂತಹ ನೆಸೆಸಿಟಿನೇ ಇರಲ್ಲ. ಸೊ 26ನೇ ತಾರೀಕು ಒಮ್ಮೆ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿ, ಅದಾದ್ಮೇಲೆ ನಿಮಗೆ ಇಷ್ಟ ಆಗಿ ನಾವು ಕಲಿಬಹುದು ಅಂತ ಅನ್ನಿಸ್ದಾಗ ಡಿಸೆಂಬರ್ 1ನೇ ತಾರೀಕಿಗೆ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಎಲ್ಲೂ ಹೋಗಿ ಕಲಿಯುವಂತಹ ಅವಶ್ಯಕತೆ ಇಲ್ಲ. ಮನೇಲೆ ಕೂತು ನಿಮ್ಮ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ಕಲಿಯೋದು. ನೀವು ಮಾತ್ರ ಅಲ್ಲ, ಇಡೀ ನಿಮ್ಮ ಕುಟುಂಬ ಸಮೇತದಲ್ಲಿ ಕಲಿಬಹುದಾಗಿದೆ. ಹಾಗಾಗಿ ಇದೊಂದು ಅವಕಾಶ, ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸೂರ್ಯ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಗುರುಜಿಯವರು ಮಾಹಿತಿಯನ್ನ ಕೊಡ್ತಾರೆ. ಗುರುಜಿ, ಸೂರ್ಯ ಈಗ ಯಾವಾಗ ತುಲಾ ರಾಶಿಗೆ ಪ್ರವೇಶ ಮಾಡ್ತಿರೋದು, ಹೇಗೆ ಪರಿಣಾಮ ಬೀಳ್ತದೆ, ಮತ್ತೆ ಎಷ್ಟು ದಿನ ಇರುತ್ತೆ ರಾಶಿ ಮೇಲೆ ಆ ಪರಿಣಾಮ? ಫಸ್ಟ್ ವಿಜ್ಞಾನದ ಬಗ್ಗೆ ಮಾತಾಡೋಣ. ಯಾವುದೇ ಕಾರಣಕ್ಕೂ ಸೂರ್ಯ ಯಾವ ರಾಶಿಗೂ ಹೋಗಲ್ಲ. ಸೂರ್ಯ ಮಧ್ಯದಲ್ಲೇ ಇದ್ದಾನೆ. ನಮ್ಮ ಸುತ್ತಲೂ 12 ರಾಶಿಗಳಿದೆ. ಬ್ರಹ್ಮಾಂಡದಲ್ಲಿ ನಮ್ಮ ಸುತ್ತಲೂ ಆಕಾಶದಲ್ಲಿ ನೋಡಿದಾಗ 12 ರಾಶಿಗಳು ಫಿಕ್ಸ್ ಆಗಿದ್ದಾವೆ. ಭೂಮಿ ಸುತ್ತೋ ಸಮಯದಲ್ಲಿ ಈಗ ಅಲ್ಲಿ ಪಿಕ್ಚರಲ್ಲಿ ತೋರಿಸೋದೇ ರಾಶಿಗಳು. ನೀವು ಆಚೆ ಕಡೆ ಇರ್ತಕ್ಕಂಥ ರಾಶಿಗಳು ನೀವು ನೋಡ್ಬೋದು. ಆ ಸಣ್ಣ 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 ಬಾಕ್ಸ್ ಇರುತ್ತಲ್ಲ, ಅದೇ ಥರ ಮೀನ, ಮೇಷ ಅಂತೆಲ್ಲ ಇರ್ತಾರೆ. ಅದೆಲ್ಲ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರದ ಒಂದು ಡಿಸೈನ್. ಅದು ಡಿಸೈನ್ ಅವೆಲ್ಲ. ಭೂಮಿ ನಾವು ಹೋಗ್ತಾ ಇದ್ದಾಗ ಭೂಮಿ ಒಂದು ರೌಂಡ್ ಹೊಡೆಯುತ್ತೆ ಸೂರ್ಯನ ಸುತ್ತ. ಸೊ ನಾವು ಸೂರ್ಯನ ನೋಡಿದಾಗ ಸೂರ್ಯ ಹಿಂದೆ ಇರತಕ್ಕಂಥ ರಾಶಿನೇ ನಾವು ಸೂರ್ಯ ಈ ರಾಶಿಲಿದ್ದಾನೆ ಅಂತ ಅರ್ಥ ಅಷ್ಟೇ. ಒಂದು ಸೂರ್ಯನಿಗೆ ನಿಲ್ಲಿಸ್ಬಿಟ್ಟು ನಾವು ಹಿಂಗೆ ಸುತ್ತಾ ಇದ್ರೆ ಆಯಿತು. ಇಲ್ಲಿ ನಿಂತರೆ ಓ ಕ್ಯಾಮ್ರಾ ಸೈಡ್ ಇದೆ, ಈ ಕಡೆ ಬಂದರೆ ನಿನ್ನ ಸೈಡ್ ಇದೆ ಅಮ್ಮ, ಈ ಕಡೆ ಸೈಡ್ ಬಂದರೆ ನನ್ನ ಸೈಡ್ ಇದೆ. ಸೂರ್ಯ ಇಲ್ಲೇ ಇದೆ, ಭೂಮಿ ಸುತ್ತಾ ಇದೆ. ಭೂಮಿ ಸುತ್ತೋದು ನೋಡಿ ಓ ಈ ಕಡೆ ಬಂತು, ಈ ಕಡೆ ಬಂತು. ಅಂದರೆ ನಾವು ನಮ್ಮ ಭಾವನೆಯಲ್ಲಿ ಭೂಮಿ ನಿಂತಿದೆ, ಸೂರ್ಯ ನಮ್ಮ ಸುತ್ತಾ ಇದೆ ಅಂತ ಭಾವನೆ ಬರುತ್ತಷ್ಟೇ. ಅದು ರಿಫ್ಲೆಕ್ಷನ್ ಅಷ್ಟೇ. ಸೊ ದಯವಿಟ್ಟು ಎಲ್ಲರೂ ತಲೆಯಲ್ಲಿಟ್ಕೊಳ್ಳಿ, ಸೂರ್ಯ ಯಾವ ರಾಶಿಗೂ ಪ್ರವೇಶ ಆಗಲ್ಲ. ಇಟ್ ಈಸ್ ನೋನ್ ಆ್ಯಸ್ ದಿ ಅಪೆರೆಂಟ್ ಮೂಮೆಂಟ್ ಆಫ್ ದಿ ಸನ್. ಅಪೆರೆಂಟ್ ಅಂತ ಕರೀತಾರೆ ಅದನ್ನು, ಸೂರ್ಯ ಮಾರ್ಗ ಅಂತ ಕರೀತಾರೆ. ಸೊ ಯಾಕೆ ಈ ತುಲಾ ಭಾಳ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ತಾನೇ ಸಂಕ್ರಮಣ, ತುಲಾ ಸಂಕ್ರಮಣ ಆದಮೇಲೆ ಈ ಕಾವೇರಿ ದೇವಿಗೆ ಪೂಜೆ ಆಯಿತು. ಭಾಳಷ್ಟು ತೋರಿಸೋದು ಏನಕ್ಕೆ ಅಂತಂದರೆ, ಇವತ್ತಿನ ದಿವಸ ಅಂದರೆ ನಿನ್ನೆ ಇವತ್ತಿನ ದಿವಸ ಭೂಮಿ ಉತ್ತರ ದಿಕ್ಕಿನ ಕಡೆ ಇರುತ್ತೆ. ಭೂಮಿ ಅಂದರೆ ಧ್ರುವ ನಕ್ಷತ್ರದ ಕಡೆ ಇರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಮೇಷರಾಶಿ ಪ್ರಾರಂಭವಾಗುತ್ತಲ್ಲ, ಆ ಪ್ರಾರಂಭವಾಗ್ತಕ್ಕಂಥ ದಿಕ್ಕೇ ಧ್ರುವ ನಕ್ಷತ್ರ ಆಕಾಶದಲ್ಲಿ, ಆ ಡೈರೆಕ್ಷನ್ ನಾರ್ತ್.